ವೀಕ್ಷಕರೇ, ನಾವು ಈ ದಿನ ಕೃಪಾಶ್ರಯ ಅಂತ ಹೆಸರಿಟ್ಟು ನಡೆಸ್ತಾ ಇರ್ತಕ್ಕಂಥ ಅನಾಥಾಶ್ರಮದ ಈ ಅನಾಥಾಶ್ರಮನ ಸ್ಥಾಪಿಸಿರ್ತಕ್ಕಂಥ ಸಂಸ್ಥಾಪಕರ ಬಳಿ ಒಂದೆರಡು ಮಾತು ಅವ್ರ ಪೂರ್ವಾಪರ ಜೀವನದ ಬಗ್ಗೆ, ಅವ್ರಿಗೆ ಈ ಸಮಾಜ ಸೇವೆಯಲ್ಲಿ ಯಾಕೆ ಇಂಟ್ರೆಸ್ಟ್ ಬಂತ ಅದ್ರ ಬಗ್ಗೆ ಕೇಳೋಣ. ಸರ್, ನಿಮ್ಮ ಹೆಸರು? ಗುರುಪ್ರಸಾದ್. ನಿಮ್ಮ ಎಜುಕೇಶನ್ ಏನ್ ಮಾಡಿದ್ದೀರಾ ಸರ್? ನಂದು BBM ಆಗಿದೆ. BBM ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಆಗಿದೆ. ಅದಾದ್ಮೇಲೆ ನಾನು ಬೆಂಗಳೂರಲ್ಲಿ ಕೆಲ್ಸಕ್ಕೆ ಹೋದೆ. ಮತ್ತೆ ಅದಾದ್ಮೇಲೆ ಸಾಮಾಜಿಕ ಒಂದು ಸೇವೆ ಉದ್ದೇಶದಿಂದಾಗಿ ನಾನು ಒಂದು NGO ಸಹ ಸ್ಟಾರ್ಟ್ ಮಾಡಿದ್ದೆ. ಸಿರಾದಲ್ಲಿ ಸುಮಾರು ಬೈಪಾಸ್ ಮತ್ತೆ ತಾಲೂಕ್ ಆಫೀಸ್ ಹತ್ರ ಎಲ್ಲ ಗಿಡ ಎಲ್ಲ ನಡೆಸಿದ್ರಲ್ಲ, ಆ ಸಮಯದಲ್ಲಿ ನಮ್ಮ NGO ಜೊತೆಗೆ ಎಲ್ಲರೂ ಸೇರ್ಬಿಟ್ಟು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಜೊತೆಗೆ ಸೇರಿ ಎಲ್ಲ ಮಾಡಿಸಿದ್ವಿ. ಸಾಮಾಜಿಕವಾದ ಕೆಲಸಗಳಲ್ಲಿ ನಮ್ಮನ್ನ ನಾವು ತೊಡಗಿಸ್ಕೊಂಡಿದ್ವಿ. ಮತ್ತೆ ರಕ್ಷಣಾ ವೇದಿಕೆ ಬೇರೆ ಸಂಘಟನೆಗಳಲ್ಲಿ ಸಹ ನಾನು ಕರ್ನಾಟಕ ರಕ್ಷಣಾ ವೇದಿಕೆ ಮುಂಚೆ ಇದ್ದೆ, ಇವಾಗ ಸದ್ಯದಲ್ಲಿ ಇಲ್ಲ. ಸುಮಾರು ಕಳ್ಳಂಬೆಳ್ಳದಲ್ಲಿ ಮತ್ತೆ ಕಳ್ಳಂಬೆಳ್ಳ ಹೋಬಳಿಗೆ ಅಧ್ಯಕ್ಷನಾಗಿದ್ದೆ. ಈಗ ಹೋರಾಟದಲ್ಲಿ ಭಾಗವಹಿಸಿದ್ರೆ ಇಲ್ಲಿ ಅನಾಥರನ್ನ ನೋಡ್ಕೊಳಕ್ ಆಗಲ್ಲ ಅನ್ನೋ ಉದ್ದೇಶಕ್ಕೆ ಅದನ್ನ ಸ್ಟಾಪ್ ಮಾಡಿದ್ರ? ಉದ್ದೇಶ ಮತ್ತೆ ಆ ಉದ್ದೇಶಕ್ಕೋಸ್ಕರವಾಗಿ, ಯಾಕೆಂದ್ರೆ ಮತ್ತೆ ಹಂಗೆ ಸಾಮಾಜಿಕವಾಗಿ ನಾವು ತೊಡಗಿಸ್ಕೊಂಡಿದೀವಿ. ಅದು ಎಲ್ಲೋ ಒಂದ್ ಕಡೆ ಏನಾಗ್ತಾ ಇತ್ತು ಅಂದ್ರೆ, ನಾವು ನಾವೇನು ಹೋರಾಟ ಮಾಡ್ತೀವಿ ಅದೆಲ್ಲೋ ಒಂದ್ ಕಡೆ ಸ್ವಲ್ಪ ಮಾತ್ರ ತಲುಪುತ್ತೆ, ಆದ್ರೆ ಪರ್ಮನೆಂಟ್ ಆಗಿ ಅದು ಉಳಿಬೇಕು ಅನ್ನೋದು ನನ್ನ ಉದ್ದೇಶ ಆಗಿತ್ತು. ಹಂಗಾಗಿ ಏನ್ ಮಾಡಿದೆ, ಅದೆಲ್ಲವನ್ನ ಬಿಟ್ಟು ಒಂದು ಆಶ್ರಮವನ್ನ ಮಾಡಬೇಕಾದ್ರೆ ಖಂಡಿತವಾಗ್ಲಿ ಇದು ನಿರಂತರವಾಗಿರ್ತದೆ. ನಾನ್ ಸತ್ ಹೋದ್ರು ಸಹ ನಿರಂತರವಾಗಿ ಉಳಿಯುವಂತ ಒಂದು ಸೇವೆ ಮಾಡ್ಬೇಕು ಅಂತ ನಾನು ಉದ್ದೇಶದಿಂದ ಈ ಒಂದು ಆಶ್ರಮವನ್ನ ಮಾಡಿದೆ. ಈಗ ನೀವು BBMP ಮಾಡಿದಿರ? BBM. ಹೌದಾ? ಅದು ಮಾಡಿ ನೀವು ಅದ್ರಲ್ಲಿ ಹೋಗ್ಬೇಕಾಯ್ತು. ಇದಕ್ಕೆ ಯಾಕೆ ಇಂಟ್ರೆಸ್ಟ್ ಬಂತು ನಿಮ್ಗೆ? ಸಮಾಜ ಸೇವೆಗೆ ಯಾಕೆ ಬಂದ್ರಿ ನೀವು? ಎಜುಕೇಶನ್ ಅದಾಯ್ತು, ಇದಕ್ಕೆ ಟರ್ನಿಂಗ್ ಯಾಕಾಯ್ತು ನಿಮ್ಮ ಮೈಂಡ್ ಅಲ್ಲಿ? ಯಾಕೆ ಬಂತು? ಮುಂಚೆಯಿಂದನೂ ಸಹ ಒಂದು ಸಮಾಜ ಸೇವೆ ಬಗ್ಗೆ ಒಂದು ತುಂಬಾ ದಾಹ ಇತ್ತು ಮುಂಚೆಯಿಂದನೂ ಅಷ್ಟೇ. ನಾನು ಕಾಲೇಜು ದಿನಗಳಿಂದ ಆಗಿ ಹಿಡಿದು ಸಮಾಜ ಸೇವೆಯಲ್ಲಿ ತುಂಬಾ ಇಂಟ್ರೆಸ್ಟ್ ಇತ್ತು. ಬೇರೆ ಕಡೆ ಎಲ್ಲ ಕೆಲ್ಸಕ್ಕೆಲ್ಲ ಹೋಗಿದ್ದಾದ್ಮೇಲೆ ಎಲ್ಲೋ ಒಂದು ಕಡೆ ತುಂಬಾ ಈ ರಸ್ತೆಯಲ್ಲಿ ಇರುವಂತವ್ರನ್ನ ನೋಡಿದಾಗ, ಮತ್ತೆ ತುಂಬಾ ಅನಾಥರನ್ನೆಲ್ಲ ನೋಡಿದಾಗ ನನಗೆ ಬಹಳ ಒಂದು ನೋವಾಗತ್ತೆ. ಇಂಥವರಿಗೋಸ್ಕರವಾಗಿ, ಯಾಕೆಂದ್ರೆ ನಾವೆಲ್ಲರೂ ಸಹ ಇವತ್ತು ತುಂಬಾ ಯಥೇಚ್ಛವಾಗಿ ಇದ್ ಮಾಡ್ತೀವಿ, ಆದ್ರೆ ಅಂಥವರಿಗಾಗಿ ನಾವು ಒಂದು ತುತ್ತಾದ್ರೂ ಉಳಿಸಿ ಕೊಡೋದಾದ್ರೆ ಅವ್ರಿಗೊಂದು ಆಶಯ ಸಿಗುತ್ತೆ ಅನ್ನೋದು. ಈಗ ಗುರುಪ್ರಸಾದ್ ಅಣ್ಣ, ಈ ಜಮೀನು ನೀವು ಕೊಂಡ್ಕೊಂಡಿದ್ದು ಅಂತ ಹೇಳಿದ್ರು ನಮ್ಗೆ ಈಗ ಮಾಹಿತಿ. ಹೌದು. ನೀವು ಇನ್ವೆಸ್ಟ್ ಮಾಡಿ ಅಮೌಂಟ್ಗಳೆಲ್ಲ ನೀವು ಕೊಂಡ್ಕೊಂಡಾಗ ನಿಮ್ಮ ಮನೆಯಲ್ಲಿ ನಿಮ್ ತಾಯಿಯಿಂದಾಗ್ಲಿ ಅಥವಾ ನಿಮ್ ಮಡದಿಯಿಂದಾಗ್ಲಿ ಏನು ಪ್ರಾಬ್ಲಮ್ ಆಗ್ಲಿಲ್ವಾ? ಇಲ್ಲ, ನಾನು ಈ ಜಮೀನ ಕೊಂಡ್ಕೊಬೇಕಾದ್ರೆ ನನ್ನ ಭಾಗಕ್ಕೆ ಬಂದಂತ ಜಮೀನ್ ಬೇರೆ ಕಡೆ ಇತ್ತು, ನಮ್ಮ ಪಿತ್ರಾರ್ಜಿತ. ಅದನ್ನ ನಮ್ಮ ಅಣ್ಣ ತಮ್ಮದಿದೆಲ್ಲ ಭಾಗ ಆಯ್ತು. ಆ ಭಾಗ ಬಂದಿದಂತ ದುಡ್ಡಲ್ಲಿ ನಾನು ಇಲ್ಲ ಅನಾಥಾಶ್ರಮ ಮಾಡ್ಲೇಬೇಕು ಅಂತ ಹೇಳಿ ಪ್ರಾರಂಭದಲ್ಲಿ ಸ್ವಲ್ಪ ಇದಾಯ್ತು. ಆದ್ರೆ ನನ್ನ ಉದ್ದೇಶ ಒಳ್ಳೇದಿದ್ದಕ್ಕೋಸ್ಕರವಾಗಿ ಮನೇಲಿ ಸ್ವಲ್ಪ ಡಿಸ್ಟರ್ಬ್ ಆದ್ರು ಎಲ್ಲಾರು, ನೀವೆಲ್ಲ ತಗೊಂಡೋಗ್ಬಿಟ್ಟು ಅನಾಥರಿಗೆಲ್ಲ ಹಾಕ್ಬಿಡ್ತೀರಾ, ನಮ್ಗೇನಿಲ್ಲ ಅಂತ. ಆದ್ರೆ ಉದ್ದೇಶ ಎಲ್ಲ ಕೇಳಿದ್ಮೇಲೆ ಮತ್ತೆ ನಮ್ಮ ಮನೆಯವರು ಸಹ ಅದಕ್ಕೆ ಸಪೋರ್ಟ್ ಮಾಡಿದ್ರು. ನನ್ನ ತಾಯಿಯವರು ಸ್ವಲ್ಪ ಅವ್ರಿಗೂ ಅಸಮಾಧಾನ ಇದೆ, ಆದ್ರೂ ಸಹ ಅವರು ಹೆಚ್ಚಾಗಿ ಏನು ನಮ್ಗೆ ಇದು ಮಾಡ್ಲಿಲ್ಲ. ಈಗ ನಿಮ್ಮ ಮದುವೆ ಆಗಿ ಎಷ್ಟು ವರ್ಷ ಸರ್? ನಮ್ದು ಮದುವೆ ಆಗಿ ಇಲ್ಲಿಗಾಗ್ಲೇ 10 ವರ್ಷ ಆಯ್ತು, 10-11 ವರ್ಷ ಆಯ್ತು. ಮಕ್ಳಿಬ್ರು ಇದಾರೆ. ಒಬ್ಬನ 5ನೇ ತರಗತಿ ಓದ್ತಿದ್ದಾನೆ, ಮತ್ತೆ ಇನ್ನೊಬ್ಳು 3ನೇ ಕ್ಲಾಸ್. ಮತ್ತೆ ನಿಮ್ಗೆ ತಂದೆಯಿಂದ ಬಂದಿರತಕ್ಕಂತ ಬಳುವಳಿನೂ ನೀವು ಅನಾಥರಿಗೋಸ್ಕರ ಮಾರಿದಿರಲ್ಲ, ನಿಮ್ಮ ಮಕ್ಕಳಿಗೆ ಮುಂದೆ ಜೀವನ? ಸರ್ ಖಂಡಿತ, ಯಾಕೆಂದ್ರೆ ಸಮಾಜ ಸೇವೆಯಲ್ಲೇ ಮುಂದುವರಿಬೇಕು. ಖಂಡಿತ ಅವ್ರಿಗೆ ಒಳ್ಳೆ ಎಜುಕೇಶನ್ ಕೊಟ್ರೆ ಅವ್ರ ಜೀವನ. ಯಾಕೆಂದ್ರೆ ಮಹಾತ್ಮರು ಕೆಲವರಿಬ್ರು ಹೇಳ್ತಾರೆ, ಮಕ್ಕಳಿಗಾಗಿ ಆಸ್ತಿ ಮಾಡ್ಬೇಡ್ರಿ, ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡ್ರಿ ಅಂತ ಹೇಳ್ತಾರೆ. ಖಂಡಿತವಾಗ್ಲೂ ಹಂಗಾಗಿ ಅವ್ರು ದುಡ್ದು ಅವ್ರು ಬದುಕಲಿ ಅನ್ನುವಂಥದ್ದು. ಈಗ ವೀಕ್ಷಕರೇ, ಸರ್ವಸ್ವವನ್ನು ದ್ಯಾರ ಎರೆದು ತನ್ನ ಮಕ್ಕಳಿಗೂ ಇವರು ಸ್ವಲ್ಪ ಜಮೀನ್ ಬಿಡದಾಗೆ ಅದನ್ನ ಮಾರಿ ಆಶ್ರಮ ಕಟ್ಟಿ ಸುಮಾರು 100 ಜನಕ್ಕೆ ಹಾಕ್ಬೇಕು ನನ್ನ ಊಟ ಅನ್ನೋ ಒಂದು ಧ್ಯೇಯ ಇಟ್ಕೊಂಡು ಸಮಾಜ ಸೇವೆಗೆ ಬಂದಿದ್ದಾರೆ. ಇಂಥವ್ರಿಗೆ ನೀವೆಲ್ಲರೂ ಬಂದು ಸಹಕಾರ ನೀಡಬೇಕು. ಹಾಗೇನೆ ಅವ್ರದಿನ್ನೂ ಅಂತ ದೊಡ್ಡ ಏಜ್ ಏನಲ್ಲ. ಸರ್, ನಿಮ್ಮ ವಯಸ್ಸು? ಸರ್, ನನಗಿವಾಗ 36. 36ನೇ ವರ್ಷದಲ್ಲಿ ಇಂತಹ ಸಾಧನೆಗೆ ಅವ್ರು ಕೈ ಹಾಕಿದ್ದಾರೆ. ಇನ್ನೂ 65-70 ವರ್ಷದವರೆಗೂ ಅವ್ರ ಸಾಧನೆ ಮುಂದುವರಿತಿರುತ್ತೆ. ಅಷ್ಟರೊಳಗೆ ಮಕ್ಕಳನ್ನ ತಮ್ಮ ಜೊತೆಲಿ ಇಟ್ಕೊಂಡು ಈ ಆಶ್ರಮದ ಪರಿಸರದಲ್ಲಿ ಬೆಳೆಸ್ತಾ ಇರೋದ್ರಿಂದ ಅವ್ರ ಮಕ್ಕಳು ಮುಂದೆ ಈ ಆಶ್ರಮನ ಮುಂದುವರಿಸ್ತಾರೆ. ಈಗ ಇವರು ಈ ಆಶ್ರಮಕ್ಕೋಸ್ಕರ ಆಸ್ತಿನೂ ಕಳ್ಕೊಂಡಿದ್ದಾರೆ, ಓಡಾಡಕ್ಕಿದ್ದಂತ ಒಂದು ವೆಹಿಕಲ್ ಕಳ್ಕೊಂಡಿದ್ದಾರೆ, ಮಾರಿದ್ದಾರೆ. ಹಾಗೇನೆ ಕರ್ನಾಟಕ ರಕ್ಷಣಾ ವೇದಿಕೆಗೆ ಹೋಬಳಿ ಮಟ್ಟದ ಅಧ್ಯಕ್ಷ ಆಗಿದ್ರು. ಆ ಪೋಸ್ಟ್ ಅನ್ನು ತ್ಯಾಗ ಮಾಡಿ ಅನಾಥರ ಸೇವೆಗೋಸ್ಕರ ಗಂಡ ಹೆಂಡತಿ ಮಕ್ಕಳು ತಮ್ಮ ಜೀವನ ಮುಡುಪಾಗಿಟ್ಟಿದ್ದಾರೆ. ದಯಮಾಡಿ ನಾನು ಕೇಳ್ಕೊಳ್ಳೋದಿಷ್ಟೇ, ಎಲ್ಲಾ ರಾಜಕೀಯ ವ್ಯಕ್ತಿಗಳಿಗೂ ಹಿರಿಯ ಅಧಿಕಾರಿಗಳಿಗೂ, ನಮ್ಮ ಶಿರಾ ತಾಲೂಕಿನಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲಾ 32 ಇಲಾಖೆ ಹಿರಿಯ ಅಧಿಕಾರಿಗಳು ಒಮ್ಮೆ ಭೇಟಿ ಕೊಡ್ರಿ.
ಒಮ್ಮೆ ಭೇಟಿ ಕೊಟ್ಟು ನಿಮ್ಗೆ ಇಲ್ಲಿ ಸತ್ಯಾಂಶ ಅನ್ಸಿದ್ರೆ ಇವ್ರು ಕಟ್ತಾ ಇರೋ ಬಿಲ್ಡಿಂಗ್ಗಳಿಗೆ ನಿಮ್ ಕೈಯಿಂದ ಆಗಷ್ಟು ಹಣಕಾಸಿನ ಸಹಾಯ ಮಾಡಿ, ದವಸ ಧಾನ್ಯಗಳು ಕೊಡಿ. ದಯವಿಟ್ಟು ನಿಮ್ಮಿಂದ ಒಂದು 40-50 ಜನಕ್ಕೆ ಇವರು ಅನ್ನ ಹಾಕ್ತಾರೆ. ಹಾಗೇನೆ ಯಾರಿಗೆ ಎಲ್ಲೇ ಬೀದಿನಲ್ಲೇ ಅಲ್ಲಿ ಅನಾಥರು ಕಂಡ್ರೆ ದಯಮಾಡಿ ಇವ್ರ ಫೋನ್ ಸಂಪರ್ಕ ಮಾಡೋದ್ರ ಮೂಲಕ ಇಲ್ಲಿ ತಂದು ಬಿಟ್ರು ಇಟ್ಕೊಳ್ತಿರಲ್ಲ ಸರ್? ಖಂಡಿತ ಸರ್. ಇಟ್ಕೊಳ್ತಾರೆ. ಅವ್ರನ್ನ ತಮ್ಮ ಮಕ್ಕಳಂತ ನೋಡ್ತಾರೆ. ಇಷ್ಟ ಹೇಳ್ತಾನ ನಾನು ನಿಮಗೆ ಹೊಂದಿಸ್ತೀನಿ.